ಹಾಯ್ ಫ್ರೆಂಡ್ಸ್, ಇವತ್ತು ಒತ್ತು ಶಾವಿಗೆ ಕಾಯಿ ಹಾಲು ಯಾವ ಥರ ಮಾಡೋದು ಅಂತ ನೋಡೋಣ. ಈಗ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಟ್ಕೊಂಡಿದ್ದೀನಿ. ಕಳೆಪಪ್ಪು, ಏಲಕ್ಕಿ, ಗೋಡಂಬಿ, ತುಪ್ಪ, ಹಸಿ ಕೊಬ್ಬರಿ, ಬೆಲ್ಲ, ಅಕ್ಕಿ ಹಿಟ್ಟು ಇಷ್ಟು ಇಟ್ಕೊಂಡಿದ್ದೀನಿ ನಾನೀಗ. ಜಾರ್ಗೆ 1 ಕಪ್ಪಷ್ಟು ಕೊಬ್ಬರಿ ಹಾಕ್ತಾಯಿದ್ದೀನಿ, ತುರಿದು ಇಟ್ಕೊಂಡಿದ್ದೆ. ಅರ್ಧ ಕಪ್ಪಷ್ಟು ಕಳೆಪಪ್ಪು ಹಾಕ್ತಾಯಿದ್ದೀನಿ. ಏಲಕ್ಕಿ 4, ಗೋಡಂಬಿ 4 ಹಾಕ್ತಾಯಿದ್ದೀನಿ. ಕ್ಲೋಸ್ ಮಾಡಿಕೊಂಡೆ. ಗಸಗಸೆನೂ ಹಾಕ್ತಾರೆ ಬಿಸಿ ಮಾಡಿ, ನಾನೇನು ಹಾಕಿಲ್ಲ ಗಸಗಸೆ ಏನು. ಇವಾಗ ಒಂದು ತಪ್ಪಲೆ ಇಟ್ಕೊಂಡು 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಅದು ಬಿಸಿ ಆಯಿತು. 1/4 kg ಅಷ್ಟು ಬೆಲ್ಲ ಐತೆ. ಈಗ ರೆಡಿ ಆಗೈತೆ ಇದು ರುಬ್ಕೊಂಡಿರೋದು. ಈಗ ನಾನು ಬೆಲ್ಲ ಸೋರಿಸ್ಕೊಂಡಿದ್ದೀನಿ. ಸೋರಿಸ್ಕೊಂಡ್ಮೇಲೆ ಈ ಕೊಬ್ಬರಿ ಎಲ್ಲ ಹಾಕ್ತಾಯಿದ್ದೀನಿ. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತೈತೆ. ಏಲಕ್ಕಿ ಎಲ್ಲ ಹಾಕಿರ್ತೀರಲ್ಲ, ಗಮ್ ಅಂತ ಇತ್ತು. ಇವಾಗ ಮುದ್ದೆಗೆ ಇಟ್ಕೊಂಡಿದ್ದೀನಿ ನಾನು. 2 ಕಪ್ ನೀರು ಹಾಕ್ತಾಯಿದ್ದೀನಿ ನಾನು. ಮಾಮೂಲಿ ಮುದ್ದೆ ಥರನೇ ಮಾಡ್ತಾಯಿದ್ದೀನಿ ನಾನು. 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡೆ, ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ತುಪ್ಪ 1 ಸ್ಪೂನ್ ಹಾಕ್ಕೊಂಡೆ. ಇವಾಗ ಚೆನ್ನಾಗಿ ಬಿಸಿ ಆಗಲಿ ಅಂದ್ಬಿಟ್ಟು ನಾನು ಇದು ಮಾಡ್ಕೊಂಡಿದ್ದೆ, ಉರಿ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೆ. ಈ ಕುದಿ ಏರ್ತು. ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ನಾನು. 2 ಕಪ್ಗೆ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಇವಾಗ ಸಿಮ್ಮಲ್ಲೇ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಸಿಮ್ಮಲ್ಲೇ ಬೇಯಿಸ್ತಾಯಿದ್ದೀನಿ ನಾನೀಗ. ತಿರ್ಗಿ ನಾವು ಇಡ್ಲಿ ಪಾತ್ರೆಯಲ್ಲೇ ನಿಕ್ಕಿ ಅವಸಲಲ್ಲ, ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಾನು. ಮಾಮೂಲಿ ರಾಗಿ ಮುದ್ದೆ ಥರನೇ ಮಾಡ್ತಾಯಿದ್ದೀನಿ. ಈಗ ಬೆಂದೈತೆ. ಈಗ ತಿರುಗಿಸ್ತಾ ಇದ್ದೀನಿ ನಾನೀಗ. ತುಂಬ ಚೆನ್ನಾಗಿ ಬಂದೈತೆ. ಉಪ್ಪು ಹಾಕ್ತಿರಲ್ಲ, ಉಪ್ಪು ಹಾಕೋದ್ರಿಂದ ಅದೇನು ಗಂಟೇನಾಗಲ್ಲ. ರಾಗಿ ಮುದ್ದೆ ಮಾಡೋವಾಗ ಉಪ್ಪು ಹಾಕ್ಕೊಂಡ್ರೂ ಅದು ಗಂಟೆ ಏನು ಕಟ್ಟಲ್ಲ. ಈಗ ರೆಡಿ ಆಗೈತೆ. ಕೈಗೇನು ಅಂಟ್ತಾನೆ ಇಲ್ಲ ಅದು. ನಾನು ಒಂದೊಂದೇ ಮುದ್ದೆ ಮಾಡಿಕೊಂಡು ಇದು ಮಾಡ್ಕೊತಾ ಇದ್ದೀನಿ ನಾನು. ಚಕ್ಲಿ ಒಳ್ಳಲ್ಲೇ ಮಾಡ್ತಾಯಿದ್ದೀನಿ ನಾನೀಗ. ಅದು ಬಿಸಿ ಇರುತ್ತಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಅದು ಮಾಡೋದಕ್ಕೆ. ಇದು ಚಕ್ಲಿ ಒಳ್ಳಲ್ಲಿ ಅದು ಚೆನ್ನಾಗಿ ಬರುತ್ತೆ. ಒಂದಕ್ಕೊಂದು ಏನು ಅಂಟಿಲ್ಲ ಇದು. ಉಪ್ಪು ಹಾಕ್ಕೊಂಡಿರ್ತೀರಲ್ಲ, ಅದೇನು ಇದಾಗಲ್ಲ. ಇಡ್ಲಿ ಪಾತ್ರೆಯಲ್ಲಿ ಅಕ್ಕಿ ಏನು ಅವಸ್ತಾ ಇಲ್ಲ ನಾನು, ಹಂಗೆ ಡೈರೆಕ್ಟ್ ಮಾಡ್ತಾಯಿದ್ದೀನಿ ಮುದ್ದೆ ಥರನೇ. ಈಗ ಶಾವಿಗೆ ರೆಡಿ ಆಗೈತೆ. ತುಂಬ ಚೆನ್ನಾಗಿ ಬಂದೈತೆ ಇವಾಗ ಶಾವಿಗೆ. ಕಾಯಿ ಹಾಲು ಒಬ್ಬಟ್ಟಿಗೆ, ಕಡುಬಿಗೆ, ಹಾಲು ಒಬ್ಬಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಕಾಯಿ ಹಾಲು ಮಾಡಿದ್ರೇನು ಈ ತುಪ್ಪ ಹಾಕ್ಕೊಂಡು ತಿಂದ್ರೂ ತುಂಬ ಟೇಸ್ಟಾಗಿರುತ್ತೆ. ಲೇಟ್ ಆಗುತ್ತೆ ಅಂತ ಒಬ್ಬೊಬ್ಬರು ಮಾಡೋದೇ ಇಲ್ಲ. ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆಲ್ಲ. ಎದೆಲ್ ಕಫ ಎಲ್ಲ ಕಟ್ಟಿರುತ್ತಲ್ಲ, ಹಾಕಿ ತಿಂದರೆ ಅಂತೂ ತುಂಬ ಒಳ್ಳೆಯದು. ರಾತ್ರಿ ಮಾಡಿಟ್ಬಿಟ್ಟು ಬೆಳಗ್ಗೆ ತಿಂದರೂ ತುಂಬ ಚೆನ್ನಾಗಿರುತ್ತೆ ಇದು. ನಿಮ್ಮನೇಲೂ ಮಾಡ್ಕೊಳ್ಳಿ, ಒಂದು ಸತಿ ಟ್ರೈ ಮಾಡಿ. ನಮ್ಮ ಚಾನಲ್ ನೋಡಿಲ್ಲ